ಹುಡುಗಿನ ಹುಡುಗನ ಇಲ್ಲೊಂದ ಶಕ್ತಿ ನಿಂತ್ಕೊಳ್ಳಿ ನಾನು ಯಾರ ಟೀಮು ಮಾಲೆ 11 ಸೀಟ್ ಐತೆ ಹೊಸಮಾಲೆ 21 ಸೀಟ್ ಎಲ್ಲ ಬಂದಿದ್ದೀರಾ ಇನ್ನು ಬರೋರು ಇದ್ದೀರಾ ಹೊಸಮಾಲೆ ಓಕೆ ಅಪ್ಪ ಒಂದು ಹೊಸಮಾಲೆ ಎತ್ಕೊ ಬಾ ಅವ್ರಿಗಿನ್ನೂ ಪಣ ತೋರಿಸಿಲ್ಲ ಆಯ್ತು ಎತ್ಕೊ ಬಾ ನಾನು ಹೇಳ್ತೀನಿ ಇಲ್ಲ ಇಲ್ಲ ಅವರು ಹೋಗ್ತಾರೆ 5 ಸೀಟು ಅವರು ಆನ್ಲೈನ್ ಬುಕ್ ಮಾಡಿಸ್ತಾರೆ 6 ಸೀಟ್ ಹೋಗ್ತಾರೆ ಅದು ನಮ್ಗೆ ಹೇಳ್ದೆ ಶಕ್ತಿ ಈಗ ಮಾಲೆ ಎಲ್ಲ ತಟ್ಟೆಲಿ ಇಟ್ಕೊಳ್ಳಿ ಒಂದು ಕಾಯಿ ಇಟ್ಕೊಳ್ಳಿ ಒಂದು ನಿಂಬೆಹಣ್ಣು ನಾವು ಕೊಟ್ಟಿರೋ ಕಾಯಿ ಪ್ರಸಾದನ ಕೈಯಲ್ಲಿ ಎತ್ಕೊಳ್ಳಿ ನೋಡಿ ಕೊಟ್ಟಿರುವಂತ ಪ್ರಸಾದ ಇಟ್ಕೊಳ್ಳಿ ರಾಚೋಡ ಕಾಯಿ ನೋಡಿ ಕೇಳಿಸ್ಕೊಳ್ಳಿ ಮತ್ತೆ ಕೇಳಿಸ್ಕೊಳ್ಳಿ ಅಮ್ಮ ಸೈಲೆಂಟ್ ಆಗಿ ಒಂಚೂರು ಆ ಕಡೆ ಮಾತಾಡಿ ನೋಡಿ ಇದು ಸಂಕಲ್ಪ ಅಂತ ಹೇಳ್ತೀವಿ ಯಾವ ರೀತಿ ಅಂತಂದ್ರೆ ಅಮ್ಮನವ್ರಿಗೆ ನೀವು ಕೇಳ್ಕೊಳ್ಳುವಂಥದ್ದು ನೋಡಿ ಅಮ್ಮ ಯಾವ ರೀತಿ ಅಂತಂದ್ರೆ ಅಮ್ಮ ನಾನು ಎಷ್ಟು ಶುದ್ಧವಾಗಿದ್ದೀನೋ ಯಾವ ರೀತಿ ಇದ್ದೀನೋ ನಾನು ಮಾಡಿರುವಂತ ಏನೇ ತಪ್ಪಿರಲಿ ತಿಳಿದು ಮಾಡಿದ್ರು ತಿಳಿದಂತೆ ಮಾಡಿದ್ರು ಏನೇ ತಪ್ಪಾಗಿದ್ರು ತಾಯಿ ಶ್ರಮಿಸಿ ಮನ್ನಿಸ್ಕೊಳ್ಳಮ್ಮ ಅನ್ನುವಂಥದ್ದು ಮೊದಲನೇ ಅಂತ ಆಮೇಲೆ ಅಮ್ಮ ನಿಮ್ಗೆ ಯಾವುದೇ ರೀತಿ ಯಾವುದೇ ಕಾರ್ಯ ಕಟ್ಟಾಗಿರ್ಬೇಕು ಯಾವುದೇ ರೀತಿ ತೊಂದರೆಗಳಾಗಿದ್ರು ಕೂಡ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಮ್ಮನ ಹತ್ರ ಅಮ್ಮ ನೋಡಮ್ಮ ನಾನು ಈ ವರ್ಷ ನಾನು ಮಾಲೆ ಹಾಕಿ ಬರ್ತಾ ಇದ್ದೀನಿ ಇಲ್ಲ ನಿಮ್ಮ ಆರೋಗ್ಯದಾಗಿರ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳು ಏನೇನೋ ಆಗಿರ್ಲಿ ಅಮ್ಮನ ಹತ್ರ ಈಗ ನೀವು ಇದನ್ನ ಪ್ರಸ್ತಾಪ ಮಾಡುವಂಥದ್ದು ನಿಮಗೆ ಏನಾಗಬೇಕು ಅನ್ನುವಂಥದ್ದ ಆ ಭಗವತಿ ಹತ್ರ 10 ನಿಮಿಷ ಕಣ್ಣು ಮುಚ್ಚಿ ಸರಿನಾ 10 ನಿಮಿಷ ಅಮ್ಮನ ಹತ್ರ ಕಣ್ಣು ಮುಚ್ಚಿ ಕೇಳ್ಕೋಬೇಕು ಯಾವ ರೀತಿ ನಿಮ್ಮ ಬಿಟ್ಟಿದ್ದು ಸರಿನಾ ನಿಮ್ಮ ಸಂಕಲ್ಪ ಯಾವ ರೀತಿ ಇರ್ತದೋ ಅದ್ರ ಮೇಲೆ ಅಮ್ಮನವ್ರ ಅನುಗ್ರಹ ಇರ್ತದೆ ಸರಿನಾ ಶಕ್ತಿ ನಾನು ಓಂ ಶಕ್ತಿ ಅಂತೀನಿ ಕಣ್ಣು ಮುಚ್ಚಿ ನಿಮ್ಮ ಸಂಕಲ್ಪ ಏನಿರುತ್ತೋ ನೋಡಮ್ಮ ಮೊದಲನೇ ವರ್ಷ ಬರ್ತಾ ಇದ್ದೀನಿ 2ನೇ ವರ್ಷ ನಿಮ್ಮನ್ನು ಬಿಟ್ಟಿದ್ದು ಎಷ್ಟನೇ ವರ್ಷ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಮಾಲೆ ಹಾಕ್ತಾರೆ ನಾವು ಹಾಕತ್ತಾ ಇದ್ದೀವಿ ನಾವು ಅಮ್ಮ ನೋಡೋಣ ಅನ್ನೋದಕ್ಕಿಂತ ಅಮ್ಮ ನೀನು ನೋಡಕ್ ನಾನು ಬರ್ತಾ ಇದ್ದೀನಿ ನಿನ್ನ ಮಹಿಮೆ ನಾನು ತಿಳ್ಕೊಳ್ಬೇಕಮ್ಮ ನೀನೇನು ಎತ್ತ ಅಂತ ನಾನು ತಿಳ್ಕೋಬೇಕಮ್ಮ ನಾನು ಅಂದ್ಬಿಟ್ಟು ಅಮ್ಮನ ಹತ್ರನೇ ಗಟ್ಟಿ ಸಂಕಲ್ಪ ಮಾಡಿಕೊಂಡು ಈ ವರ್ಷ ನಾನು ಬರ್ತಾ ಇದ್ದೀನಿ ತಾಯಿ ಮುಂದಿನ ಸತಿ ಮಾಲೆ ಹಾಕಷ್ಟಲ್ಲಿ ನನಗಿರುವಂತ ನಿಮ್ಗೇನು ಸಂಕಷ್ಟಗಳಿರ್ತದೆ ಸರಿನಾ ಅದನ್ನ ಏನಾಗಬೇಕು ನಿಮ್ಮ ಕಾರ್ಯಗಳನ್ನ ಇವಿಷ್ಟು ಅಮ್ಮನಿಗೆ ಇಷ್ಟವಾದಂಥ ವಸ್ತುಗಳನ್ನ ಇಟ್ಕೊಂಡು 10 ನಿಮಿಷ ಕಣ್ಣು ಮುಚ್ಚಿ ಕೇಳ್ಕೊಳ್ಳಿ ಸರಿನಾ ಶಕ್ತಿ ಓಂ ಶಕ್ತಿ ಅಂತೀನಿ ಕಣ್ಣು ಮುಚ್ಚಿ ಪರಾಶಕ್ತಿಯನ್ನು ಕಂಡುಬಿಡಿ ಸರಿನಪ್ಪ ಓಂ ಶಕ್ತಿ ಕಣ್ಣು ಮುಚ್ಚಿ ಕೇಳ್ಕೊಳ್ಳಿ ಪೂಜಾ ಬರೋಬ್ಬರ ಪಾತ್ರ ಬಿಡು ಮಡಿಗೆ ಬಡಿ ಅದು ಪೂಜೆ
ಬಳಿಂದ ಎಷ್ಟು ಜನ? ಪರಾಶಕ್ತಿ ಕಂಗುಡಿ ನೋಡಿ. ಈಗ ಅಮ್ಮ ಇರೋ ಕಡೆ ಅಂದ್ರೆ ಅಮ್ಮ ಇರೋ ಕಡೆ ಅಂತಂದ್ರೆ ಇರುಮುಡಿ ಶೀಲ್ನಲ್ಲಿ ಅಮ್ಮ ಇರ್ತಾರೆ, ಈ ಕಡೆ ಅಮ್ಮ ಇರ್ತಾರೆ. ಇದು ಅಮ್ಮ ಇರೋ ಕಡೆ ಅನ್ನೋ ಒಂದು ವಿಚಾರ. ಈ ಕಡೆ ನೀವು ಇಷ್ಟಾರ್ಥಗಳನ್ನ ಕೇಳಿಕೊಂಡು ಅಮ್ಮನ ಮೊದಲಿಗೆ ಆಗ್ತಾ ಇದೀವಿ ಅನ್ಕೊಂಡು ಕೈಯಲ್ಲಿಟ್ಟಿರೋದೆಲ್ಲ ಹಾಕಿ ಕೈಯಲ್ಲಿ ಕೊಡಿರುವಂತ ವಸ್ತುಗಳೆಲ್ಲ ಹಾಕ್ಬೇಕಮ್ಮ. ಭಕ್ತಿ ಹಿಡ್ಕೊಂಡು ತಾಯಿ ಅನ್ನಪೂರ್ಣೇಶ್ವರಿ ಆದಿಪರಾಶಕ್ತಿಯಮ್ಮನ ಸದಾ ಮನೆಯಲ್ಲಿ ನಿಲ್ಸಿರಮ್ಮ ಸದಾ ಕುಂದಾಗಿರು ಅಂದ್ಬಿಟ್ಟು ಆ ಯಮ್ಮನ ಹತ್ರ ಕೋಟಿ ಇಟ್ಕೊಂಡು ಸದಾ ನನಗೆ 4 ಜನಕ್ಕೆ ದಾಸೋಹ ಮಾಡುವಂತ ಶಕ್ತಿ ಕೊಡಬೇಕು ಭಗವಂತಿ ಅಂತ ಕೇಳಿಕೊಂಡು ನನ್ನ ಮನೆಯಲ್ಲಿ ಆದಷ್ಟು ಕೂಡ ನೀನು ತುಂಬ ಇರಬೇಕು ಭಗವಂತಿ ಅಂತ ಕೇಳಿಕೊಂಡು ಹಿಂದಗಡೆ ಮುಡಿ ಹಾಕಿ ಶಕ್ತಿ ನೋಡಿ ಈ ತರ ಎಲ್ಲ ದಾರ ಇರ್ತದೆ ನೋಡ್ಕೊಳ್ಳಿ. ಒಬ್ರು ತೋರಿಸ್ತೀನಿ ಎಲ್ಲ ಮೊದಲನೇ ವರ್ಷ ಹೋಗ್ತಾರದ ಇಲ್ಲ ಹೋಗಿದ್ದೀರಾ? ದಾರ ಈ ಕಡೆ ಕೊಡ್ಬೇಕು, ಈ ದಾರ ಈ ಕಡೆ ಕೊಡ್ಬೇಕು. ಕಟ್ಟಿ ಒಂದು ಗಂಟಾಕಿ ಒಂದು ಊರು ಕೂದಲುಗಳನ್ನ ಗಂಟಾಕಲಿ ಹಾಕೊಂಡಿದ್ದೀರಾ? ಈ ರೀತಿ ಕೂದಲು ಗಂಟು ಬರಬೇಕು ನೋಡಿ. ಅಲ್ಲಿ ಒಳಗೆ ಬಂದಾಗ ಮಂಡಿ ಊರಬೇಕು, ಎಡಗಾಲು ಮೇಲಿರಬೇಕು, ಬಲಗಾಲು ಕೆಳಗಡೆ ಇರಬೇಕು. ಅಂದರೆ ಮಂಡಿ ಊರು ಅಮ್ಮನ ಹತ್ರ ಕೂರಬೇಕು. ಸರಿನಾ ಶಕ್ತಿ? ಮೊದಲು ಅಲ್ಲಿ ಒಳಗೆ ಬತ್ತಿದಂಗೆ ಮೊದಲು ಕುಲದೇವತೆ ಅಂದರೆ ಗಂಡು ದೇವರು ಹೆಣ್ಣು ದೇವರನ್ನ ನೆನೆಸ್ಕೋಬೇಕು. ನಿಮ್ಮ ಕುಲದೇವತೆ ಸರಿನಾ? ಎರಡನೇದು ನಿಮ್ಮ ಹಿರೀಕರಾದಂಥ ತಂದೆ ತಾಯಿನೋ ಅತ್ತೆ ಮಾವನೋ ಅನ್ನುವಂಥವ್ರನ್ನ ನೆನೆಸ್ಕೋಬೇಕು. ಸರಿನಾ ಶಕ್ತಿ? ಅದಾದಮೇಲೆ ನೀವು ನಡೆದು ಬಂದಂಥ ದಾರಿ ನೆನೆಸ್ಕೋಬೇಕು. ಯಾವ ರೀತಿಲಿ ಯಾವ ಕಷ್ಟಗಳು ಬಂದು ಯಾವ ಸುಖದ ಲೆಕ್ಕಾಚಾರ ಬಂದು ಅನ್ನೋದು ನೆನೆಸ್ಕೋಬೇಕು. ಕೇಳಿಸ್ತಿದೆ ಶಕ್ತಿ ಹೇಳ್ತಾ ಇರುವಂಥದ್ದು? ಇಷ್ಟು ನೆನೆಸ್ಕೊಂಡು ಯಮ್ಮನ ನೆನೆಸ್ಕೊಂಡು ಮಂಡಿ ಊರಿ ಮಾಲಾಧಾರಣೆ ಮಾಡ್ಕೋಬೇಕು. ಸರಿನಾ ಶಕ್ತಿ? ಬಂದಿಲ್ಲ ಅಂದ್ರೆ ನಾವೇ ಕಟ್ಕೊಳ್ತೀವಿ. Thank you.